ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಇವತ್ತು ನಾನು ನಿಮಗೆ ತಾಯಿತಗಳು ಯಾವ್ಯಾವ ರೀತಿ ಇರುತ್ತೆ, ಬೇರೆ ಬೇರೆ ತಾಯಿತಗಳು, ಸರಸ್ವತಿ ವಿದ್ಯಾ ಶಕ್ತಿ, ಹಾಗೆ ಅಭಿವೃದ್ಧಿ, ಹಾಗೆ ಉದ್ಯೋಗ, ಹಾಗೆ ಶತ್ರುದೃಷ್ಟಿ, ಈ ತಾಯಿತಗಳ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ಮೂರು ತಾಯಿತಗಳ ಬಗ್ಗೆ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ತಾಯಿತಗಳು ಸಾಮಾನ್ಯವಾಗಿ ನೀವು ಈಗಾಗಲೇ ತಾಯಿತಗಳ ಬಗ್ಗೆ ತಿಳ್ಕೊಂಡಿದ್ದೀರ. ಆದರೆ ವಿದ್ಯಾ ಸರಸ್ವತಿ ತಾಯ್ತ, ವಿದ್ಯಾ ಸರಸ್ವತಿ ತಾಯ್ತ ಅಂದರೆ, ಈಗ ತಾಯಿತಗಳು ಬೇರೆ ಬೇರೆ ಇರುತ್ತೆ. ನಾನು ನಿಮಗೆ ಈಗಾಗಲೇ ತಾಯಿತಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಕಲ್ಲರ್ ದಾರ ಇರುತ್ತೆ. ಈ ತಾಯಿತಗಳು ದಾರ ಹಾಕಿ ಒಂದು ಪಂಚಲೋಹದ ಪೈಪ್ ಥರ ಇರುತ್ತೆ, ಇದರಲ್ಲಿ ತಾಯ್ತ ಅಂತೀವಿ. ಅದರೊಳಗಡೆ ಯಂತ್ರ ಹಾಕಿರ್ತೀವಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಮೊದಲು ಯಾವ್ಯಾವ ತಾಯ್ತ ಏನೇನಕ್ಕಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ನೋಡಿ, ಇದು ಯೆಲ್ಲೋ ಕಲರ್ ದಾರ, ನೀವು ನೋಡ್ಬೋದಿಲ್ಲಿ ಯೆಲ್ಲೋ ಕಲರ್ ದಾರ. ಈ ಯೆಲ್ಲೋ ಕಲರ್ ದಾರ ಬಂದು ಸರಸ್ವತಿಗೆ ಸಂಬಂಧಪಟ್ಟಿದ್ದು. ಏನಕ್ಕೆ? ಸರಸ್ವತಿಗೆ ಸಂಬಂಧಪಟ್ಟಿದ್ದು. ಏತಕ್ಕೆ ಸರಸ್ವತಿದು? ಮಕ್ಕಳಿಗೆ ಈಗ ಎಕ್ಸಾಮ್, ಅವ್ರಿಗೆ ಈ ಯೆಲ್ಲೋ ಕಲರ್ ದಾರ. ಸರಿ, ಇನ್ನೊಂದಿದೆ, ಇದು ರೆಡ್ಡು, ಆಮೇಲೆ ಯೆಲ್ಲೋ. ಇದು ಬಂದು ರೆಡ್ಡು, ಯೆಲ್ಲೋ, ವೈಟ್ ಇದೆ ಇದರಲ್ಲಿ. ಇದು ಬಂದು ಏತಕ್ಕೆ ಅಂದರೆ ವಶೀಕರಣ, ಅಭಿವೃದ್ಧಿಗೆ, ಆಕರ್ಷಣೆಗೆ. ಏನಾದರೂ ವ್ಯಾಪಾರ ಆಗಿಲ್ಲ ಅಂದರೆ, ದಾರಿದ್ರ್ಯದ ಸಮಸ್ಯೆ ಇದ್ದರೆ, ಅಭಿವೃದ್ಧಿ ಆಗಬೇಕು, ವಶೀಕರಣ ಆಗಬೇಕಂದ್ರೆ ಇದು. ಇದರಲ್ಲಿ ಏನೇನು ಕಲರ್ ಇದೆ? ರೆಡ್ ಇದೆ, ವೈಟ್ ಇದೆ, ಯೆಲ್ಲೋ ಇದೆ. ರೆಡ್ಡು, ವೈಟು, ಯೆಲ್ಲೋ ಕಲರ್ ಈ ತಾಯ್ತಕ್ಕೆ. ನಾನು ಬಿಚ್ಚಿ ತೋರಿಸ್ತೀನಿ ಆಮೇಲೆ. ಆಮೇಲೆ ಇದು ನೋಡಿ ಬ್ಲ್ಯಾಕ್. ಇದರಲ್ಲಿ ಬ್ಲ್ಯಾಕ್ ಇದೆ, ವೈಟ್ ಇದೆ, ರೆಡ್ ಇದೆ. ಬ್ಲ್ಯಾಕು, ವೈಟು, ರೆಡ್ ಇದೆ. ಇದು ಬಂದು ಏನಕ್ಕಂದರೆ ಶತ್ರುಗಳ, ದುಷ್ಟಶಕ್ತಿಗಳ, ಭೂತ ಪ್ರೇತ ಪಿಶಾಚಿಗಳ ದಾರಿದ್ರ್ಯ ನಿವಾರಣೆಗೆ ಈ ತಾಯ್ತ. ಭೂತ ಪ್ರೇತ ಪಿಶಾಚಿ ಬಾಧೆ ನಿವಾರಣೆ, ದಾರಿದ್ರ್ಯ ನಿವಾರಣೆ, ಅದಕ್ಕೆ ಈ ತಾಯ್ತ. ಯಾವುದು? ಬ್ಲ್ಯಾಕ್ ಕಲರು, ರೆಡ್ ಕಲರು, ವೈಟ್ ಕಲರು. ಯಾವ್ಯಾವ ನಾಶಕ್ಕೆ? ದುಷ್ಟಶಕ್ತಿ, ಭಯ ನಿವಾರಣೆ, ಭಯ ಆಗುತ್ತಲ್ಲ, ಭಯ ನಿವಾರಣೆ, ದಾರಿದ್ರ್ಯ ನಿವಾರಣೆ, ಶತ್ರುದೃಷ್ಟಿ ನಿವಾರಣೆಗೆ, ದುಷ್ಟಶಕ್ತಿ ನಿವಾರಣೆಗಿದು. ಯಾರಾದರೂ ಕೆಡಕ್ಕೆ ಮಾಡ್ತಾರಲ್ಲ, ಮಾಯ ಮಾಟ ಮದ್ದು ಅಂತ ಮಾಡಿದರೆ, ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಅವ್ರಿಗಿದು ಈ ತಾಯ್ತ. ಇವಾಗ ಇದರಲ್ಲಿದೆ ನೋಡಿ ಕಲರ್. ಈ ಬ್ಲ್ಯಾಕ್ ಕಲರು ಎಲ್ಲ ಶತ್ರುದೃಷ್ಟಿಗೆ ಆಗ್ತವೆ, ಬ್ಲ್ಯಾಕ್ ಕಲರು. ಆಮೇಲೆ ರೆಡ್ಡು, ಆಮೇಲೆ ಯೆಲ್ಲೋ ನೋಡು, ರೆಡ್ಡು, ಯೆಲ್ಲೋ, ಆಮೇಲೆ ವೈಟು. ಇದು ಬಂದು ಅಭಿವೃದ್ಧಿಗೆ, ವಶೀಕರಣಕ್ಕೆ, ಉದ್ಧಾರ ಆಗಲಿಕ್ಕೆ. ನಾವು ಉದ್ಧಾರ ಆಗಬೇಕಲ್ಲ, ಅವ್ರಿಗೆ ಯಾರಿಗಾದ್ರೂ ವ್ಯಾಪಾರ ಆಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ, ನಷ್ಟದಲ್ಲಿದ್ದೀವಿ ಅಂದರೆ ಇದು. ಅದೇ ನೋಡಿ, ಈ ಯೆಲ್ಲೋ ಕಲರ್ ಇದೆ, ಫುಲ್ ಯೆಲ್ಲೋ ಕಲರು. ಇದು ವಿದ್ಯಾ ಸರಸ್ವತಿ. ವಿದ್ಯೆಗೆ, ಮಕ್ಕಳು ವಿದ್ಯೆಗೆ, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಅವ್ರ ವಿದ್ಯೆಗೆ, ಹಾಗೆ ಎಕ್ಸಾಮ್ನಲ್ಲಿ ಎಲ್ಲ ಒಳ್ಳೆಯ ನಂಬರ್ ಬರೋಕ್ಕೆ, ಹಾಗೆ ಒಂದು ಉದ್ಯೋಗ ಸಿಗಲಿಕ್ಕೆ ಇದು ವಿದ್ಯಾ ಸರಸ್ವತಿ. ಹಾಗೆ ಸಿದ್ಧಿಗಳು ಮಾಡಲಿಕ್ಕೆ, ಮಾಂತ್ರಿಕರು ಯಾರಾದರೂ ಸಿದ್ಧಿಗಳು ಮಾಡ್ಕೋಬೇಕಲ್ಲ, ಮಂತ್ರಸಿದ್ಧಿ, ಅವ್ರಿಗೆ ವಿದ್ಯಾ ಸರಸ್ವತಿದು. ಈಗ ಗೊತ್ತಾಯ್ತಲ್ಲ. ಇದರ ಜೊತೆಗೆ ಉಂಗುರಗಳಿರುತ್ತೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೀನಿ ಉಂಗುರಗಳು. ಏನೋ ಉಂಗುರಗಳು ಅಂದರೆ ಗ್ರಹಬಲ, ತಾರ, ನಕ್ಷತ್ರಗಳು. ಈ ಗ್ರಹಬಾಧೆ ಎಲ್ಲ ಇರುತ್ತಲ್ಲ, ಯಾರಿಗೆ ಏನಾದರೂ ಗ್ರಹಗತಿ ಸರಿಯಿಲ್ಲ ಅಂದರೆ ಅವ್ರಿಗೆ ಉಂಗುರಗಳಿವೆ. ಏನು ಸರಿಯಿಲ್ಲ? ಗ್ರಹಗತಿ ಸರಿಯಿಲ್ಲ ಅಂದರೆ ಅದಕ್ಕೆ ಉಂಗುರಗಳು ಇದರಲ್ಲಿ ಇರುತ್ತೆ, ಉಂಗುರಗಳದ್ದು ಇರುತ್ತೆ. ಗೊತ್ತಾಯ್ತಲ್ಲ, ಇದು ಉಂಗುರಗಳು. ಒಂದೊಂದು ಗ್ರಹಕ್ಕೂ, ಒಂದೊಂದು ನಕ್ಷತ್ರಕ್ಕೂ ಈ ಉಂಗುರಗಳು ಇರುತ್ತೆ. ಗೊತ್ತಾಯ್ತಲ್ಲ. ಯಾರ ರಾಶಿಫಲ, ಅವ್ರವ್ರ ಹೆಸರು ಮೇಲೆ ರಾಶಿಫಲಕ್ಕೆ ಉಂಗುರಗಳನ್ನು ತೊಗೋಬೇಕಾಗುತ್ತೆ. ಕಲರ್ ಇರುತ್ತೆ. ಇದರಲ್ಲಿ ವಜ್ರ, ಆಮೇಲೆ ಏನೇನಿರುತ್ತೆ, ವಜ್ರ ಇರುತ್ತೆ, ಮುತ್ತ ಇರುತ್ತೆ, ಅವಳ ರತ್ನ ಇರುತ್ತೆ. ಓಕೆನಾ? ಈ ಉಂಗುರಗಳು ಇಷ್ಟು ಕಷ್ಟ ನಿವಾರಣೆಗೆ, ದಾರಿದ್ರ್ಯ ನಿವಾರಣೆಗೆ, ವಶೀಕರಣಕ್ಕೆ, ಆಕರ್ಷಣೆಗೆ ಉಂಗುರಗಳು ಆಗುತ್ತೆ. ಹಾಗೆ ಈ ವಿದ್ಯೆಗಾದರೆ ಸರಸ್ವತಿ ಅಂತ ತಾಯ್ತ. ಈಗ ಸರಸ್ವತಿದು ತಾಯ್ತ, ಇದು ಸರಸ್ವತಿ ತಾಯ್ತ.
ಹಾಗೆ ವಶೀಕರಣಕ್ಕಾದರೆ ಅಭಿವೃದ್ಧಿಗಾದರೆ ಇನ್ನೊಂದು ಥರ ತಾಯಿ ನೋಡಿ, ಇದು ಸರಸ್ವತಿ ತಾಯ್ತ ಬರುತ್ತೆ. ಯೆಲ್ಲೋ ಕಲರ್ ದಾರ ಇದು, ಗೊತ್ತಾಯ್ತಲ್ಲ. ಇದು ಮಕ್ಕಳಿಗೆ ಅಲ್ಲ, ಇದು ಹಾಕ್ತಕ್ಕಂಥದ್ದು, ಮಕ್ಕಳಿಗೆ ಹಾಕ್ತಕ್ಕಂಥದ್ದು ಇದು, ಗೊತ್ತಾಯ್ತಲ್ಲ. ಇದು ತಾಯ್ತ ಬರುತ್ತೆ, ಯೆಲ್ಲೋ ಕಲರ್ ದಾರ. ನೆನ್ಪಿಟ್ಕೊಳ್ಳಿ, ಗುರುಗಳಾದವರು ಯಾರಾದರೂ ಈ ತಾಯ್ತಗಳು ರೆಡಿ ಮಾಡೋರು ಈ ರೀತಿ ಮಾಡ್ಕೋಬೇಕು. ಯೆಲ್ಲೋ ಕಲರ್ ದಾರ ಹಾಕ್ಬೇಕು ಸರಸ್ವತಿಗೆ. ಬೀಜಾಕ್ಷರ ಮಂತ್ರ ನಿಮಗೆ ಇದಕ್ಕೆ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಸರಸ್ವತಿದು. ಆ ವಿಡಿಯೋ ನೋಡಿ. ಸರಸ್ವತಿದು ಬೀಜಾಕ್ಷರ ಮಂತ್ರ ಮತ್ತು ಯಾವ ರೀತಿ ತಯಾರು ಮಾಡಬೇಕು, ಹೇಗೆ ಕೂರಿಸ್ಬೇಕು ಅನ್ನೋದು ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡಿ ಆ ವಿಡಿಯೋನ, ಓಕೆನಾ. ಇದು ಸರಸ್ವತಿಗಾಗುತ್ತೆ. ಇಲ್ಲಿ ಪರಿಚಯ ಮಾಡ್ಕೊಡ್ತೀನಿ ಸಿಂಪಲ್ಲಾಗಿ. ಆಮೇಲೆ ಇದು ಸರಸ್ವತಿಗಾಯಿತು. ವಿದ್ಯೆಗೆ ಇನ್ನೊಂದು ಅಭಿವೃದ್ಧಿ. ಸರಸ್ವತಿ ಅಂದರೆ ವಿದ್ಯೆ ಬೇಕು ನೋಡಿ. ಇದು ಸರಸ್ವತಿ ಅಂದರೆ ವಿದ್ಯೆ ಬೇಕು. ಯಾವುದೇ ಮಂತ್ರಗಳು ಕಲಿಬೇಕಾದರೂ, ಮಂತ್ರಸಿದ್ಧಿ ಮಾಡ್ಕೋಬೇಕಾದ್ರೂ, ಯೋಗ ಸಿದ್ಧಿ ಮಾಡ್ಕೋಬೇಕಾದ್ರೂ, ದೈವದ ದರ್ಶನ ಬೇಕಾದರೂ, ವೇದಗಳ ಪಾಠ, ಶ್ರುತಿ ಪಾಠ, ಪುರಾಣಗಳ ಪಾಠ, ವೇದಾಂತ ಪಾಠ, ವಿದ್ಯೆಗಳು, ಕಾಲೇಜು ಸ್ಕೂಲೆಲ್ಲ ಈ ಸರಸ್ವತಿ ತಾಯ್ತ ಬೇಕು. ಹಾಗೆ ಉದ್ಯೋಗ ಸಿಗಬೇಕಾದ್ರೆ, ಉದ್ಯೋಗ ಬೇಕಲ್ಲ, ಒಂದು ಸ್ಥಾನಮಾನ ಸಿಗಬೇಕಾದ್ರೂ ಬೇಕು. ಇದು ಓಕೆ, ಯೆಲ್ಲೋ ಕಲರ್ ದಾರ, ಓಕೆನಾ. ಇದು ಬಿಟ್ಟರೆ ಇನ್ನು ನೋಡಿ ಇದಿರುತ್ತೆ. ಇದೇನಪ್ಪ ಅಂದರೆ ಇದರಲ್ಲೇ ಬೇರೆ ಕಲರು ನೋಡಿ. ಇದರಲ್ಲಿ ಒಂದು ರೆಡ್ ಇರುತ್ತೆ, ಒಂದು ಯೆಲ್ಲೋ ಕಲರ್ ಇರುತ್ತೆ, ಒಂದು ವೈಟ್ ದಾರ ಇರುತ್ತೆ. ಇದು ಬಂದು ಅಭಿವೃದ್ಧಿಗೆ, ವಶೀಕರಣಕ್ಕೆ ನೋಡಿ. ಇದು ಒಂದು ರೆಡ್ ಇದೆ, ಆಮೇಲೆ ವೈಟ್ ಇದೆ, ಆಮೇಲೆ ಯೆಲ್ಲೋ ಕಲರ್ ಇದೆ. ಈ ದಾರ ಬಂದು ಅಭಿವೃದ್ಧಿಗೆ, ಆಕರ್ಷಣೆಗೆ, ವ್ಯಾಪಾರ ಗೀಪಾರ ಇನ್ನೊಂದು ಮತ್ತೊಂದು ನಾವು ಅಭಿವೃದ್ಧಿ ಆಗಲಿಲ್ಲ, ಉದ್ಧಾರ ಆಗಲಿಲ್ಲ ಅಂತಾರೆ, ಅದಕ್ಕಿದೆ, ಗೊತ್ತಾಯ್ತಲ್ಲ ಈ ತಾಯ್ತ, ಓಕೆನಾ. ಇನ್ನೊಂದಿದೆ ಶತ್ರುಗಳ ನಾಶ, ಶತ್ರುಗಳ ಕಾಟ ಅಂತಾರೆ ಕೆಲವರು, ಕೇಳಿದ್ದೀರ ನೀವು. ಶತ್ರುಗಳು ಗೊತ್ತಲ್ಲ, ಶತ್ರುಗಳು ಯಾರಿಗಿರಲ್ಲ ಹೇಳಿ, ಎಲ್ಲರಿಗಿರ್ತಾರೆ. ಆ ಶತ್ರುಗಳಿಗೆ ನೋಡಿ, ಇದು ಶತ್ರುಗಳಿಗೆ. ಈ ಶತ್ರುಗಳಿಗೆ ಹೆಂಗಂದ್ರೆ ಬ್ಲ್ಯಾಕ್ ಕಲರ್ ಡೇಂಜರ್ ಝೋನ್. ಇದು ಡೇಂಜರ್ ಝೋನು ಬ್ಲ್ಯಾಕ್ ಕಲರ್ ನೋಡಿ. ಬ್ಲ್ಯಾಕು ವೈಟು ರೆಡ್ ಕಲರ್ ದಾರ. ಇದು ಬ್ಲ್ಯಾಕು ವೈಟು ರೆಡ್ ಕಲರ್ ದಾರ ಇರುತ್ತೆ ಈ ತಾಯ್ತ ಬಂದು. ಇದು ಶತ್ರುಗಳ ನಾಶಕ್ಕೆ. ಈಗ ಗೊತ್ತಾಯ್ತಲ್ಲ, ಬ್ಲ್ಯಾಕ್ ಕಲರ್, ವೈಟ್ ಕಲರ್, ರೆಡ್ ಕಲರ್ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಯಾವ ರೀತಿ ರೆಡಿ ಮಾಡೋ ತಾಯ್ತಗಳು ಅಂತ ಹಿಂದೆ ಹೇಳಿದ್ದೀರಿ. ಇದು ಶತ್ರುಗಳಿಗೆ, ಶತ್ರುನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ, ಭೂತ ಪ್ರೇತ ಪಿಶಾಚ ನಾಶಕ್ಕೆ ಈ ತಾಯ್ತ. ಕಲರ್ ನೋಡಿ, ಬ್ಲ್ಯಾಕು ವೈಟು ರೆಡ್ ಇರುತ್ತೆ. ಇದು ನೋಡಿ ರೆಡ್ಡು, ಆಮೇಲೆ ಆರೆಂಜು, ವೈಟ್ ಇರುತ್ತೆ, ಇದು ಅಭಿವೃದ್ಧಿಗಿರುತ್ತೆ. ಆಮೇಲೆ ನೋಡಿ ಇದು ತಾಯ್ತ ಯೆಲ್ಲೋ ಕಲರ್ ದಾರ. ಇದು ಯೆಲ್ಲೋ ಕಲರ್ ದಾರ. ಇದು ಯೆಲ್ಲೋ ಕಲರ್ ದಾರ ವಿದ್ಯೆಗೆ, ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ, ಒಂದು ಸ್ಥಾನಮಾನ ಗಿಟ್ಸ್ಕೊಳ್ಳಿಕ್ಕೆ. ಯಾವುದೋ ಯೆಲ್ಲೋ ಕಲರ್ ದಾರ. ಇದು ಯೆಲ್ಲೋ ಕಲರ್ ದಾರ. ಈ ರೆಡ್ಡು ವೈಟು ಎಲ್ಲೋ ಇರೋದು ಅಭಿವೃದ್ಧಿಗೆ. ಈ ಬ್ಲ್ಯಾಕು ವೈಟು ರೆಡ್ ಇರೋದು ಶತ್ರುದೃಷ್ಟಿ, ಭೂತ ಪ್ರೇತ ಪಿಶಾಚ ಬಾಧ ನಿವಾರಣೆಗೆ ಇಷ್ಟು ಬೇಕು ಈ ತಾಯ್ತ. ಇಷ್ಟಾದಮೇಲೆ ಉಂಗುರಗಳು ಬೇಕು. ನಾನು ಹೇಳಿದ್ನಲ್ಲ ಉಂಗುರಗಳು ಹೇಳಿದ್ನಲ್ಲ, ಉಂಗುರಗಳೇನು ಹೇಳಿದ್ನೆ, ಉಂಗುರಗಳು ಬೇಕು. ಉಂಗುರಗಳು ಎತ್ತಕ್ಕೆ ಗ್ರಹಬಲ, ನಕ್ಷತ್ರ ಬಲ, ರಾಶಿ ಬಲದಲ್ಲಿ ಏನಾದರೂ ಏರುಪೇರಿದ್ರೆ ಈ ಉಂಗುರಗಳು ತಗೋಬೇಕಾಗುತ್ತೆ. ಒಟ್ಟಾರೆ ಇವು ನಮಗೆ ಭಾಳ ಉಪಯೋಗಕ್ಕೆ ಬರ್ತದೆ. ಒಟ್ಟಾರೆ ಇವು ನಮಗೆ ಉಪಯೋಗ ಬರುತ್ತೆ. ಒಂದು ಉಂಗುರ ತಗೋಬೇಕು, ನಿಮ್ಮ ರಾಶಿಗೆ, ನಿಮ್ಮ ಹೆಸರು ಬಲಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಉಂಗುರ ತಗೋಬೇಕು. ಹಾಗೆ 2 ತಾಯ್ತ ತಗೋಬೇಕು. 2 ತಾಯ್ತ ತಗೋಬೇಕು. ಏನಕ್ಕೆ? ಶತ್ರುದೃಷ್ಟಿ ನಿವಾರಣೆಗೆ ಒಂದು, ದಾರಿದ್ರ್ಯ, ರೋಗ, ಶತ್ರು ಇವೆಲ್ಲ ನಿವಾರಣೆಗೆ ಒಂದು, ಭೂತ ಪ್ರೇತ ಪಿಶಾಚ ನಿವಾರಣೆಗೆ ಒಂದು, ಅಭಿವೃದ್ಧಿಗೆ ಒಂದು, ಇಷ್ಟು ತಗೋಬೇಕು. ಇನ್ನು ವಿದ್ಯಾರ್ಥಿಗಳು ಬರೀ ಸರಸ್ವತಿ ತಾಯ್ತ ತೊಗೊಂಡ್ರೆ ಸಾಕು, ಗೊತ್ತಾಯ್ತಲ್ಲ. ಇಷ್ಟು ಇದರ ಪರಿಚಯ, ಒಂದು ಸಣ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ, ಗೊತ್ತಾಯ್ತಲ್ಲ. ನನ್ನ ನಂಬರ್ ಇರುತ್ತೆ, ಬೇಕಾದರೆ ಕಾಲ್ ಮಾಡ್ಬೋದು, ಓಕೆನಾ. ನಾನು ಕಳಿಸ್ಕೊಡ್ತೀನಿ, ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಕಾಲ್ ಮಾಡ್ಬೋದು. ಇದು ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಂತ್ರ ತಂತ್ರ ಮಂತ್ರದಲ್ಲಿ ಯಾಂತ್ರಿಕ ಮಾಂತ್ರಿಕ ವಿದ್ಯೆಗಳಿದು. ಸಾಕ್ಷಾತ್ ಪರಮಶಿವ ಶಕ್ತಿ, ಶಿವಶಕ್ತಿ ಸ್ವರೂಪ ಯಂತ್ರಗಳನ್ನು, ಬೀಜಾಕ್ಷರ ಮಂತ್ರಗಳನ್ನು ಬರೆದು, ಹಾಗೆ ಮಹಾಕಾಳಿ, ಶ್ರೀಮನ್ನಾರಾಯಣ, ನರಸಿಂಹ, ಹನುಮಂತ ದೇವರು, ಹಾಗೆ ಭೈರವೇಶ್ವರಿ, ವಿಘ್ನೇಶ್ವರ, ಕುಮಾರಸ್ವಾಮಿ ಇತ್ಯಾದಿ ದೇವತೆಗಳ ಬೀಜಾಕ್ಷರ ಮಂತ್ರಗಳನ್ನು, ಹಾಗೆ ಸರಸ್ವತಿ, ತ್ರಿಮಾತೆಯರು, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹೇಶ್ವರಿ ಇವರು ಬೀಜಾಕ್ಷರ ಮಂತ್ರಗಳನ್ನು, ಹಾಗೆ ಸುದರ್ಶನ ಸ್ವಾಮಿ, ನಾಗದೇವತೆ ಇತ್ಯಾದಿ ಬೀಜಾಕ್ಷರ ಮಂತ್ರಗಳನ್ನು, ಗ್ರಹತಾರ ಬೀಜಾಕ್ಷರ ಮಂತ್ರಗಳನ್ನು ಈ ತಾಯ್ತಗಳಲ್ಲಿ ನಾವು ತುಂಬಿರ್ತೀವಿ. ಹಾಗೆ ಉಂಗುರಗಳಿಗೆ ಶಕ್ತಿ ತುಂಬಿರ್ತೀವಿ, ಗೊತ್ತಾಯ್ತಲ್ಲ. ಆಗ ಇದು ನಿಮಗೆ ಉಪಯೋಗ ಬರುತ್ತೆ, ಓಕೆನಾ. ಇಷ್ಟು ಈ ಮಾಹಿತಿ, ಓಕೆನಾ. ಬೇಕಾದರೆ ತೊಗೋಬೋದು. ಒಳ್ಳೆಯದಾಗಲೇ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ.
ಯಾವಾಗಲೂ ನಾವು ನಂಬಬೇಕು, ಗುರುಗಳು ದೇವರನ್ನು ನಂಬಬೇಕು. ಎಷ್ಟೋ ಜನ ಮನೆಯಲ್ಲಿ ಕೂತು ತಪಸ್ಸಾಧನೆ ಮಾಡೋಕ್ಕಾಗೋದಿಲ್ಲ, ಅವಕಾಶ ಇರೋದಿಲ್ಲ, ಕೆಲಸ ಕಾರ್ಯಗಳಿರುತ್ತೆ ಹೊರಗಡೆ. ಅಂಥವ್ರು ಏನು ಮಾಡ್ಬೋದು? ಗುರುಗಳ ಹತ್ರ ಇವೆಲ್ಲ ತೊಗೋಬೇಕಾಗುತ್ತೆ. ಗುರುಗಳ ಹತ್ರ ಏನು ಮಾಡ್ಬೇಕು? ಇವೆಲ್ಲ ತಗೊಂಡಾಗ ಗುರುಗಳು ಮಾಡಿ ಇಟ್ಟಿರ್ತಾರೆ. ಯಾರೋ ನಿಮ್ಮ ಹತ್ರ ಇರೋ ದೇವಸ್ಥಾನದಲ್ಲಿರೋ ಗುರುಗಳಿರ್ಬೋದು, ನಿಮ್ಮ ಅಕ್ಕಪಕ್ಕ ಇರೋ ಗುರುಗಳಿರ್ಬೋದು, ಒಟ್ಟಿನಲ್ಲಿ ಗುರುಗಳಲ್ವ, ಮಾಡಿಟ್ಟಿರ್ತಾರೆ. ಅವ್ರ ಹತ್ರ ನೀವು ತೊಗೋಬೇಕು. ಗೊತ್ತಾಯ್ತಲ್ಲ? ಇಷ್ಟು ನಾನು ಇದರ ಮಾಹಿತಿಯನ್ನು ಇವತ್ತು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಗ್ರಹ ದೋಷ, ನಕ್ಷತ್ರ ದೋಷ, ಸ್ಥಾನಮಾನ ದೋಷಗಳು ಇವೆಲ್ಲ ಏನೇನೋ ಇರ್ತದೆ. ದಾರಿದ್ರ್ಯ ಇಲ್ಲೊಂದು ಮತ್ತೊಂದು ಯಾರಾದರೂ ಕೆಡುಕು ಮಾಡಿರ್ಬೋದು, ಮಾಯಮಠ ಇತ್ಯಾದಿ ಇರುತ್ತೆ. ಅಥವಾ ನಮ್ಮ ಹಣೆ ಬರೋ ಸರಿ ಇಲ್ವೇನೋ, ನಮ್ಮ ಹಣೆ ಬರೋನೇ ಸರಿ ಇರಲ್ಲ. ಏನು ಮಾಡ್ತೀರಾ ಅಲ್ವಾ? ಯಾರೋ ನಮ್ಮ ಪೂರ್ವಿಕರು ಮಾಡಿದ ಪಾಪನೋ, ಅಥವಾ ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿ, ನಮ್ಮ ಒಳ್ಳೆತನದ ಮೇಲೆ ಅಟ್ಯಾಕ್ ಮಾಡಿ ನಮಗೆ ಮಾಯಮಾಟ ಮಾಡಿದಾರೋ, ಅಥವಾ ನಮ್ಮನ್ನು ತುಳಿತಾ ಇದ್ದಾರೋ, ಅಥವಾ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೋ ಕ್ರೌರ್ಯದಿಂದ, ಒಟ್ಟಿನಲ್ಲಿ ನಮಗೆ ಕಷ್ಟಗಳು ನಿವಾರಣೆ ಆಗಬೇಕಂದ್ರೆ ನಾವು ಏನೋ ಒಂದು ಪ್ರಯತ್ನ, ಏನೋ ಒಂದು ದಾರಿ ಹುಡ್ಕೋಬೇಕು ನಾವೇ. ಅದಕ್ಕೆ ಆ ಜಗನ್ಮಾತೆ ಪಾರ್ವತಿ ಶಕ್ತಿ, ಶಿವಶಕ್ತಿ, ಓಂ ಶ್ರೀ ವಿಘ್ನೇಶ್ವರ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ಶಕ್ತಿಗಳು ನಮಗೆ ಸಹಾಯಕವಾಗಿ ನಿಲ್ಲಲಿಕ್ಕೆ ಈ ಒಂದು ಯಂತ್ರ ತಂತ್ರ ತಾಯ್ತ ಮಂತ್ರಗಳನ್ನು ಮಾಡಿಕೊಟ್ಟಿದ್ದಾರೆ ನಮಗೆ ಅನಾದಿ ಕಾಲದಿಂದ. ಗೊತ್ತಾಯ್ತಲ್ಲ? ಯೂಸ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಇದಾಗಲಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋಕೆ ಬರಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.